ನಿಮಗೆ ಕ್ಯಾರಮೆಲ್ ಪಾಪ್ಕಾರ್ನ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಥಿಯೇಟ್ರ್ಗಳಲ್ಲಿ 300-400 ಕೊಟ್ರೂ ಒಬ್ರಿಗೂ ಸಾಕಾಗಲ್ಲ. ಅದೇ ಮನೇಲಿ ₹50 ಖರ್ಚು ಮಾಡಿದ್ರೆ ಸಾಕು, ಮನೆ ಮಂದಿ ಎಲ್ಲರೂ ತಿನ್ಬೋದು. ತುಂಬ ಈಸಿಯಾಗಿ ಮಾಡ್ಬೋದು. ವಿಡಿಯೋ ನೋಡಿದ್ಮೇಲೆ ನೀವೇ ಹೇಳ್ತೀರಾ, ಅರೆ ಇಷ್ಟು ಈಸಿಯಾಗಿ ಮಾಡ್ಬೋದಾ ಅಂತ. ಮತ್ತು ಯಾಕೆ ತಡ, ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಸ್ವಲ್ಪ ಅಗಲವಾಗಿರೋಂಥದ್ದನ್ನ ಇಟ್ಕೊಳ್ಳಿ. ಅದರಲ್ಲಿ 3-4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. 100 ಗ್ರಾಮ್ ಜೋಳ ತೊಗೊಂಡಿದ್ದೀನಿ. ಐ ಫ್ಲೇಮ್ ಇಟ್ಕೊಂಡು ಜೋಳನ ಎಣ್ಣೆಲಿ ಹುರ್ಕೊಬೇಕು. ಎಣ್ಣೆ ಕಮ್ಮಿ ಹಾಕಿದ್ರೆ ಜೋಳ ಸೀದೋಗುತ್ತೆ. ಎಣ್ಣೆಲಿ ಹುರಿವಾಗ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಲೈಟ್ ಯೆಲ್ಲೋ ಶೇಡಲ್ಲಿ ಬರುತ್ತೆ. ಆವಾಗ ನೀವು ಮುಚ್ಚಿಟ್ಬಿಡಿ. ಮುಚ್ಚಿಲ್ಲ ಅಂದರೆ ಅಡುಗೆ ಮನೆ ತುಂಬ ಪಾಪ್ಕಾರ್ನ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಲ್ಲಿಗೆ ಹೂವು ಹರಳಿದಾಗೆ ಹರಳ್ತಿದೆ ಅಂತ. ಇವಾಗ ಪಾಪ್ಕಾರ್ನ್ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡೋಣ. ಇನ್ನೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಯಲ್ಲಿ 100 ಗ್ರಾಮ್ ಜೋಳಕ್ಕೆ 200 ಗ್ರಾಮ್ ಸಕ್ಕರೆ ಹಾಕ್ಕೊಬೇಕು. ಅಂದರೆ 1 ಕಪ್ಗೆ 2 ಕಪ್ಪು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಇರಬೇಕು. ಕೈ ಬಿಟ್ಟರೆ ಸಕ್ಕರೆ ಸೀದೋಗುತ್ತೆ. ಬಾಣಲಿಯಲ್ಲಿ ಡೈರೆಕ್ಟಾಗಿ ಸಕ್ಕರೆ ಹಾಕಿದ್ದೀವಿ. ನೀರು, ತುಪ್ಪ, ಎಣ್ಣೆ ಏನೂ ಹಾಕಿಲ್ಲ. ನಾವು ಸಕ್ಕರೆನ ಕಲಿಸುವಾಗ ಸ್ವಲ್ಪ ಸೌಟಿಗೆ ಅಂಟ್ಕೊಳ್ಳುತ್ತೆ, ಏನು ಪರವಾಗಿಲ್ಲ. ಒಂದು ಚಾಕು ಅಥವಾ ಒಂದು ಸ್ಪೂನಿಂದ ಎಲ್ಲ ತೆಗೆದು ಮತ್ತೆ ಹಾಕ್ಕೊಳ್ಳಿ. ನೋಡಿ ಈ ಥರ ಸಕ್ಕರೆ ಎಲ್ಲ ಪೂರ್ತಿಯಾಗಿ ಕರಗಿದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಬೇಕು. 1 ಸ್ಪೂನ್ ಬೆಣ್ಣೆ ಹಾಕ್ಕೊಂಡಿದ್ದೀನಿ. 2 ಚಿಟಿಕೆ ಉಪ್ಪು ಸ್ವಲ್ಪನೇ ಹಾಕ್ಕೊಬೇಕು. 2 ಚಿಟಿಕೆ ಸೋಡಾ ಹಾಕಿದ್ಮೇಲೆ ನೋಡಿ ನಿಮಗೆ ಕಲರ್ ಚೇಂಜ್ ಆಗಿಬಿಡತ್ತೆ ಪಾಕದ್ದು. ಕೈ ಬಿಡ್ದಿರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. 1 ಸ್ಪೂನ್ ಬೆಣ್ಣೆ, 2 ಚಿಟಿಕೆ ಉಪ್ಪು, 2 ಚಿಟಿಕೆ ಅಡುಗೆ ಸೋಡಾ. ಈ ಥರ ಕಲರ್ ಚೇಂಜ್ ಆದಮೇಲೆ ಪಾಪ್ಕಾರ್ನ್ಗೆ ಹಾಕ್ಕೊಳ್ಳೋಣ. ಪಾಕ ಬಿಸಿಯಾಗಿರುವಾಗಲೇ ಹಾಕ್ಕೊಬೇಕು. ಒಂದು ದೊಡ್ಡ ಪ್ಲೇಟಲ್ಲಿ ಪಾಪ್ಕಾರ್ನ್ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಆಗೋ ಥರ ಪಾಕನ ಹಾಕ್ಕೊಬೇಕು. ಬಿಸಿಯಾಗಿರುವಾಗಲೇ ಫಾಸ್ಟಾಗಿ ಪಾಪ್ಕಾರ್ನ್ನ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಪಾಪ್ಕಾರ್ನ್ಗೂ ಕ್ಯಾರಮೆಲ್ ಅಂಟ್ಕೊಬೇಕು. ಇನ್ನು ಸ್ವಲ್ಪ ಬಾಣಲಿಯಲ್ಲಿ ಮಿಕ್ಕಿರುತ್ತಲ್ವ, ಅದರಲ್ಲಿ ಪಾಪ್ಕಾರ್ನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಬಿಡೋಣ. ವೇಸ್ಟ್ ಮಾಡೋದು ಬೇಡ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಕೈಯಿಂದ ನಾವು ಪಾಪ್ಕಾರ್ನ್ನ ಬಿಡಿಸ್ಕೊಬೇಕು. ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ, ಅದು ಬಿಡಿಯಾಗಿರೋದಕ್ಕೋಸ್ಕರ ಕೈಯಿಂದ ಬಿಡಿಸ್ಕೊಬೇಕು. ಇವಾಗ ಕ್ಯಾರಮೆಲ್ ಪಾಪ್ಕಾರ್ನ್ ರೆಡಿಯಾಗಿದೆ. ಸರ್ವ್ ಮಾಡೋಣ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲೇ ಕ್ಯಾರಮೆಲ್ ಪಾಪ್ಕಾರ್ನ್ ಮಾಡ್ಬೋದಂತ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.